ಸ್ನೇಹಿತರೆ, ಇದು 2014ರಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ನೈಜ ಘಟನೆ. ಬೆಂಗಳೂರಿನಲ್ಲಿ ಒಂದಿನ ರಾತ್ರಿ 22 ವರ್ಷದ ಹುಡುಗಿ ತ್ರಿಷಾ ಮತ್ತು ರಂಜಿತ್ ಅನ್ನುವಂತಹ ಇಬ್ಬರು ಫ್ರೆಂಡ್ಸು ತಮ್ಮ ಅಪಾರ್ಟ್ಮೆಂಟ್ನ ಗೇಟ್ನ ಪಕ್ಕದಲ್ಲಿ ಸುಮಾರು 12-15 ಹೊತ್ತಿಗೆ ಕಾರ್ನಲ್ಲಿ ಕೂತಿರ್ತಾರೆ. ಸ್ವಲ್ಪ ಹೊತ್ತಾದ ಮೇಲೆ ಅವರ ಕಾರಿನ ಪಕ್ಕ ಇನ್ನೊಂದು ವೈಟ್ ಕಲರ್ ಸ್ಕೋಡಾ ಫ್ಯಾಬಿಯಾ ಕಾರು ಬಂದು ನಿಂತ್ಕೊಳ್ತದೆ. ಅರ್ಧ ರಾತ್ರಿ ಇಷ್ಟೊತ್ತಿನಲ್ಲಿ ತ್ರಿಷಾ ಹಾಗೂ ರಂಜಿತ್ಗೆ ಹೊರಗಡೆ ಏನು ಕೆಲಸ? ಸ್ಕೋಡಾ ಫ್ಯಾಬಿಯಾ ಕಾರ್ನಲ್ಲಿ ಬಂದಂತಹ 5 ಜನ ದುಷ್ಕರ್ಮಿಗಳು ನಾಸಿರ್ ಹೈದರ್ ಅಲಿಯಾಸ್ ನಾಸಿರ್, ಶಫೀಕ್ ಅಹ್ಮದ್ ಅಲಿಯಾಸ್ ಶಫೀಕ್, ಸೋಯಬ್ ಅಲಿಯಾಸ್ ಶೇಖ್ ಕಲ್ಫಾನ್, ಮೊಹಮ್ಮದ್ ಹಫೀಜ್ ಅಲಿಯಾಸ್ ಹಫೀಜ್ ಮತ್ತು ಮೊಹಮ್ಮದ್ ಇಷ್ಕ್ ಸೌದ್ ಅಲಿಯಾಸ್ ಸೌದ್. ಈ 5 ಜನ ದುಷ್ಕರ್ಮಿಗಳು ಕಾರ್ನಲ್ಲಿ ಕೂತಿದ್ದಂತಹ ತ್ರಿಷಾ ಮತ್ತು ರಂಜಿತ್ನನ್ನು ವಾಚ್ ಮಾಡ್ತಿರ್ತಾರೆ. ಸ್ವಲ್ಪ ಹೊತ್ತಾದ ಮೇಲೆ ಆ ಕಡೆ ಈ ಕಡೆ ನೋಡಿ ಕೆಳಗಡೆ ಇಳಿತಾರೆ. ನಂತರ ರಂಜಿತ್ ಕಾರ್ ಹತ್ತಿರ ಬಂದು ಡೋರ್ ಓಪನ್ ಮಾಡು ಅಂತ ಹೇಳ್ತಾರೆ. ರಂಜಿತ್ ಭಯ ಬಿದ್ದು ಡೋರ್ ಓಪನ್ ಮಾಡೋದಿಲ್ಲ. ಡೋರ್ ಓಪನ್ ಮಾಡಿಲ್ಲ ಅಂದರೆ ಕೊಲೆ ಮಾಡ್ತೀನಿ ಅಂತ ಚಾಕು ಗನ್ನು ತೋರಿಸಿ ಹೆದರ್ಸ್ತಾರೆ. ಮೋಸ್ಟ್ಲಿ ಕಳ್ಳರು ಇರಬೇಕು, ಇದ್ದಿದ್ದನ್ನ ಕೊಟ್ಬಿಡೋಣ ಅಂತ ರಂಜಿತ್ ಕಾರ್ ಡೋರ್ನ ಓಪನ್ ಮಾಡಿ ತನ್ನ ಹತ್ರ ಇರುವ ಮೊಬೈಲು, ದುಡ್ಡು ಎಲ್ಲ ಕೊಟ್ಬಿಡ್ತಾನೆ. ಆದರೆ ದುಷ್ಕರ್ಮಿಗಳು ಅಲ್ಲಿಗೆ ಸುಮ್ಮನಾಗಲಿಲ್ಲ. ಜೊತೆಗೆ ಹುಡುಗಿ ಇದ್ದಾಳಲ್ಲ, ಒಂದು ಕೈ ನೋಡೇ ಬಿಡೋಣ ಅನ್ನೋ ಚಪಲ ಶುರುವಾಗಿದೆ. ರಂಜಿತ್ನ ಮತ್ತು ತ್ರಿಷಾನ ತಮ್ಮ ಕಾರ್ಗೆ ಶಿಫ್ಟ್ ಮಾಡುವಾಗ ತ್ರಿಷಾ ತಪ್ಪಿಸ್ಕೊಂಡು ಓಡೋಕ್ಕೆ ಪ್ರಯತ್ನ ಮಾಡಿದ್ದಾಳೆ. ಆದರೂ ಅವಳನ್ನು ವಾಪಸ್ ಹಿಡ್ಕೊಂಡು ಬಂದು ಕಾರಲ್ಲಿ ಕೂರಿಸ್ತಾರೆ. ಇವರಿಬ್ಬರು ಎಷ್ಟೇ ಕಿರ್ಚಾಡಿದ್ರು ತ್ರಿಷಾ ಹಾಗೂ ರಂಜಿತ್ನ ಆಕ್ರಂದನವನ್ನು ಕೇಳೋಕ್ಕೆ ಅಕ್ಕಪಕ್ಕದಲ್ಲಿ ಯಾರೂ ಇರಲಿಲ್ಲ. ನಂತರ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಈ 5 ಜನ ಹೊರಟ್ಬಿಡ್ತಾರೆ. ಸುಮಾರು ಹೊತ್ತು ಪುಲಕೇಶಿ ನಗರದ ಎಲ್ಲ ರಸ್ತೆಗಳಲ್ಲಿ ಕಾರು ತಿರುಗಾಡುವಾಗ ಈ 5 ಜನರಲ್ಲಿ ಒಬ್ಬನಾದಂತಹ ನಾಸಿರ್ ತ್ರಿಷಾನ ಮೇಲೆ ಕೈ ಹಾಕೋಕ್ಕೆ ಶುರು ಮಾಡ್ತಾನೆ. ತ್ರಿಷಾ ಎಷ್ಟೇ ವಿರೋಧ ಮಾಡಿದರೂ ನಾಸಿರ್ ಬಿಡೋದೇ ಇಲ್ಲ. ಕೊನೆಗೆ ಕಾರು ಒಂದು ರೈಲ್ವೆ ಟ್ರ್ಯಾಕ್ ಹತ್ತಿರ ಹೋಗಿ ಸ್ಟಾಪ್ ಆಗ್ತದೆ. ಕಾರಲ್ಲಿದ್ದ 5 ಕಾರಿಂದ ಇಳಿದು ರಂಜಿತನ್ನು ಕಾರಿಂದ ದೂರ ಕರ್ಕೊಂಡು ಹೋಗ್ತಾರೆ. ತ್ರಿಷಾ ಕಿರುಚಾಟ ಶುರು ಮಾಡಿದಾಗ ರಂಜಿತ್ನ ಬ್ಲ್ಯಾಂಕ್ ಪಾಯಿಂಟ್ ಮೇಲೆ ಗನ್ ಇಟ್ಟು ಕೋಆಪ್ರೇಟ್ ಮಾಡಿಲ್ಲ ಅಂದರೆ ರಂಜಿತ್ನ ಫಿನಿಶ್ ಮಾಡ್ತೀವಿ ಅಂತ ಹೆದರಿಸ್ಬಿಡ್ತಾರೆ. ಅದಾದ ನಂತರ ಕಾರಲ್ಲಿ ತ್ರಿಷಾ ಜೊತೆ ಸುಮಾರು 15 ನಿಮಿಷಗಳ ಕಾಲ ಒಬ್ಬೊಬ್ಬರಾಗಿ ಹೋಗಿ ತಮ್ಮ ಆಸೆ ತೀರಿಸ್ಕೊಂಡು ಬಿಡ್ತಾರೆ. ಅಲ್ಲಿಗೆ ತ್ರಿಷಾ ಜೊತೆ ನಡೆಯಬಾರದೊಂದು ಮಹಾನ್ ದುರ್ಘಟನೆ ನಡೆದು ಹೋಗುತ್ತೆ. ನಂತರ ಇದನ್ನು ಎಲ್ಲಿಯಾದರೂ ಬಾಯಿ ಬಿಟ್ಟರೆ ಇಬ್ಬರೂ ಬದುಕುಳಿಯೋದಿಲ್ಲ ಅಂತ ತ್ರಿಷಾ ಹಾಗೂ ರಂಜಿತ್ಗೆ ಚಾಕು ಮತ್ತು ಗನ್ ತೋರಿಸಿ ಜೀವ ಬೆದರಿಕೆ ಹಾಕಿ ಅಲ್ಲಿಂದ ಕಳಿಸ್ಬಿಡ್ತಾರೆ. ಇತ್ತ ಚಾಲಕಿ ರಂಜಿತ್ ದುಷ್ಕರ್ಮಿಗಳ ಕಾರ್ ನಂಬರನ್ನು ನೋಟ್ ಮಾಡಿಕೊಂಡಿದ್ದ. ತನ್ನ ಕಣ್ಣ ಮುಂದೆ ತನ್ನ ಗೆಳತಿಯ ಮಾನಹಾನಿಯಾಗೋದನ್ನು ಕಂಡಂತಹ ರಂಜಿತ್ ಸುಮ್ಮನೆ ಇರೋದಿಲ್ಲ. ಮಾರನೇ ದಿನ ಬೆಳಗ್ಗೆ ಬೆಂಗಳೂರಿನ ಪುಲಕೇಶಿ ನಗರದ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡೋಕ್ಕೆ ಹೋಗ್ತಾನೆ. ಆಗ ಪೊಲೀಸ್ ಠಾಣೆಯ ಸಿಬ್ಬಂದಿ ಇವನ ಕಂಪ್ಲೇಂಟಿನ ಮೇಲೆ ಉದಾಸೀನತೆ ತೋರ್ತಾರೆ. ಕೊನೆಗೆ ಹಂಗೋ ಹಿಂಗೋ ಮಾಡಿ ಪುಲಕೇಶಿ ನಗರದ ಇನ್ಸ್ಪೆಕ್ಟರ್ ಆದಂತಹ ಮೊಹಮ್ಮದ್ ರಫಿಯವರು ಕಂಪ್ಲೇಂಟನ್ನು ತಗೊಳ್ತಾರೆ. ಅಷ್ಟರಲ್ಲಿ ತ್ರಿಷಾ ಹಾಗೂ ರಂಜಿತ್ ಅವರ ಸ್ನೇಹಿತರು ತ್ರಿಷಾ ಮೇಲೆ ಲೈಂಗಿಕ ದೌರ್ಜನ್ಯವಾದಂತಹ ವಿಷಯನ ತಿಳಿದು ಪುಲಕೇಶಿ ನಗರದಲ್ಲಿ ದುಷ್ಕರ್ಮಿಗಳ ಕಾರನ್ನು ಹುಡುಕಲು ಶುರು ಮಾಡಿಬಿಟ್ಟಿದ್ರು. ಅದೇ ವರ್ಷದ ಜುಲೈ 12ರಂದು MM ರಸ್ತೆಯ ಬಳಿ ವಾಹನ ಪಾರ್ಕ್ ಆಗಿದ್ದನ್ನು ಪತ್ತೆ ಮಾಡೇ ಬಿಟ್ಟಿದ್ರು. ವಾಹನವನ್ನು ಯಾರು ತೆಗೆದುಕೊಂಡು ಹೋಗಲಿಕ್ಕೆ ಬರ್ತಾರೆ ಅಂತ ದೂರದಿಂದ ವಾಚ್ ಮಾಡ್ತಿದ್ದಂತಹ ಸ್ನೇಹಿತರು ಕಾರ್ ತೆಗಿಲಿಕ್ಕೆ ಬಂದಂತಹ ವ್ಯಕ್ತಿನ ಹಿಡಿದೇ ಬಿಟ್ಟರು. ಕಾರ್ ಜೊತೆಗೆ ವ್ಯಕ್ತಿಯೂ ಸಹ ಪೊಲೀಸ್ ಠಾಣೆಗೆ ಕರೆತಂದಂತಹ ಗೆಳೆಯರ ಮಾತನ್ನು ಇನ್ಸ್ಪೆಕ್ಟರ್ ಆದಂತಹ ಮೊಹಮ್ಮದ್ ರಫಿ ಇದು ಕೇವಲ ಕಿರುಕುಳ ಅಷ್ಟೇ, ಲೈಂಗಿಕ ದೌರ್ಜನ್ಯ ನಡೆದಿಲ್ಲ ಅಂತ ಹೇಳಿ ಕಾರಿನ ಜೊತೆ ವ್ಯಕ್ತಿನೂ ಸಹ ಬಿಟ್ಟು ಕಳಿಸ್ಬಿಡ್ತಾರೆ. ಅಲ್ಲಿಗೆ ರೊಚ್ಚಿಗೆದ್ದ ರಂಜಿತ್ ಮತ್ತು ತ್ರಿಷಾ ಬೆಂಗಳೂರಿನ ಕಮಿಷನರ್ಗೆ ಹೋಗಿ ಕಂಪ್ಲೇಂಟನ್ನು ಮಾಡ್ತಾರೆ. ಅವತ್ತಿನ ಕಮಿಷನರ್ ಆದಂತಹ ರಾಘವೇಂದ್ರ ಔರಾದ್ಕರ್ ಅವರು ನೈಜ ಘಟನೆಯನ್ನು ಅರಿತು ಪುಲಕೇಶಿ ನಗರದ ಇನ್ಸ್ಪೆಕ್ಟರ್ ಆದಂತಹ ಮೊಹಮ್ಮದ್ ರಫಿಯವರನ್ನು ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಿಬಿಡ್ತಾರೆ. ಹಿಂದೆ ತೆಗೆದುಕೊಂಡ ಕಂಪ್ಲೇಂಟನ್ನು ವಜಾ ಮಾಡಿ ತ್ರಿಷಾಳಿಂದ ಮತ್ತೊಮ್ಮೆ ಡೀಟೇಲ್ ಆಗಿ ಕಂಪ್ಲೇಂಟನ್ನು ತಗೊಳ್ತಾರೆ. ಈಗ ಈ ಕೇಸನ್ನು ಪುಲಕೇಶಿ ನಗರದ ACP ಆದಂತಹ ನೂರುಲ್ಲಾ ಶರೀಫ್ ಅವ್ರಿಗೆ ಹಸ್ತಾಂತರ ಮಾಡ್ತಾರೆ. ತನಿಖೆಯನ್ನು ಕೈಗೆತ್ತಿಕೊಂಡ ACP ನೂರುಲ್ಲಾ ಶರೀಫ್ ಅವರು ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಫುಲ್ ಸ್ಟಾಪ್ ಇಡೋಕ್ಕೆ ಕೆಂಪೇಗೌಡರ ಥರ ಅಖಾಡಕ್ಕೆ ಇಳಿತಾರೆ. ತನಿಖೆ ಶುರುವಾಗಿ ವರ್ಷಗಳೇ ಕಳೆದರೂ ಯಾವ ಸಾಕ್ಷಿಗಳು ದೊರಕೋದಿಲ್ಲ. ಆದರೂ ಕೂಡ ಕಷ್ಟಪಟ್ಟು 8 ಸಾಕ್ಷಿಗಳನ್ನು ದುಷ್ಕರ್ಮಿಗಳ ವಿರುದ್ಧ ಕಲೆ ಹಾಕ್ತಾರೆ. ಆದರೆ ದುರದೃಷ್ಟವಶಾತ್
ಆ 8 ಸಾಕ್ಷಿಗಳು ದುಷ್ಕರ್ಮಿಗಳ ವಿರುದ್ಧ ಇರುವಂತಹ ಅಪರಾಧಕ್ಕೆ ಸಾಕಾಗೋದಿಲ್ಲ. ಇತ್ತ ತನಿಖೆ ನಡೆಯುತ್ತಿರುವಾಗ ಆತ ತ್ರಿಷಾ ಮತ್ತು ರಂಜಿತ್ಗೆ ಫೋನ್ ಕಾಲ್ಗಳು, ಬೆದರಿಕೆಗಳು ಬರ್ತಾನೆ ಇರುತ್ತವೆ. ಹೀಗಾಗಿ ರಂಜಿತ್ ಮತ್ತು ತ್ರಿಷಾ ತಮ್ಮ ಮೊಬೈಲ್ ನಂಬರ್ಗಳನ್ನು ಚೇಂಜ್ ಮಾಡಿದರು. ತನಿಖೆ ಇನ್ನೇನು ಒಂದು ಹಂತಕ್ಕೆ ತಲುಪಿದೆ ಅನ್ನುವಷ್ಟರಲ್ಲಿ ಪುಲಕೇಸಿ ನಗರದ ACP ಆದಂತಹ ನೂರುಲ್ಲಾ ಶರೀಫ್ ಅವರು 2020ರಲ್ಲಿ ಬಂದಂತಹ ಕೋವಿಡ್ ಕಾರಣದಿಂದ ವಿಧಿವಶರಾಗ್ತಾರೆ. ಅಲ್ಲಿಗೆ ಕೇಸು ನಿಂತು ಹೋಗ್ತದೆ. ಇದನ್ನು ಕೇಳಿದಂತಹ ತ್ರಿಷಾ ಮತ್ತು ರಂಜಿತ್ ಅವರ ಮನಸ್ಸಿಗೆ ಸಿಡಿಲು ಬಡಿದಂತಾಗಿತ್ತು. ಅತ್ಯಾಚಾರವೆಸಗಿದಂತಹ ದುಷ್ಕರ್ಮಿಗಳಿಗೆ ಶಿಕ್ಷೆ ಕನಸಾಗುವುದು ಅನ್ನುವಷ್ಟರಲ್ಲಿ ನ್ಯಾಯಾಲಯದ ಕಾನ್ಸ್ಟೇಬಲ್ ಆದಂತಹ ಮಲ್ಲಿಕಾರ್ಜುನ್ ಕುಂಬಾರ್ ಅವರು 11 ಸಾಕ್ಷಿಗಳನ್ನು ಕಲೆ ಹಾಕಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಸವಿತಾ ಡಿ ರತನ್ ಅವರು DNA ಸ್ಯಾಂಪಲ್ನ ಸಂಗ್ರಹಣೆ ಮಾಡಿ ಆರೋಪಿಗಳ DNA ಜೊತೆ ಮ್ಯಾಚ್ ಮಾಡ್ತಾರೆ. ಇದು ಈ ಕೇಸ್ನಲ್ಲಿ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಎಲ್ಲ ಸಾಕ್ಷಿ ಆಧಾರಗಳನ್ನು ಗಮನಿಸಿದಂತಹ ಕೋರ್ಟು 10 ವರ್ಷಗಳ ನಂತರ ದುಷ್ಕರ್ಮಿಗಳಿಗೆ ಸುಮಾರು 14 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ವಿಧಿಸಿ ದೌರ್ಜನ್ಯಕ್ಕೆ ಒಳಗಾದಂತಹ ತ್ರಿಷಾ ಮತ್ತು ರಂಜಿತ್ಗೆ 2024ರಲ್ಲಿ ನ್ಯಾಯ ಒದಗಿಸಿದೆ. ಸ್ನೇಹಿತರೆ, ಇಂಥ ಅತ್ಯಾಚಾರ ಮಾಡುವಂತಹ ದುಷ್ಕರ್ಮಿಗಳಿಗೆ 14 ವರ್ಷ ಶಿಕ್ಷೆ ಕಡಿಮೆನೇ. ಎಲ್ಲ ಸರಿಯಾಗಿದ್ದರೆ ಕೆಲವೊಂದು ಸಲ ಸಿಸ್ಟಮ್ ಸರಿಯಾಗಿರೋದಿಲ್ಲ, ಸಾಕ್ಷಿಗಳಿದ್ದರೂ ಕೂಡ ಆರೋಪಿಗಳಿಗೆ ಶಿಕ್ಷೆ ಆಗೋದಿಲ್ಲ. ಆದರೆ ಈ ಘಟನೆಯಲ್ಲಿ ಸುಮಾರು 10 ವರ್ಷಗಳ ನಂತರವಾದರೂ ದೌರ್ಜನ್ಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಕ್ಕಿದೆ. ಇಲ್ಲಿ ಈ ಕೇಸ್ ಸಲುವಾಗಿ ವರ್ಷಗಟ್ಟಲೆ ಕಷ್ಟಪಟ್ಟಂತಹ ACP ನೂರುಲ್ಲಾ ಶರೀಫ್, ಕಾನ್ಸ್ಟೇಬಲ್ ಮಲ್ಲಿಕಾರ್ಜುನ್ ಕುಂಬಾರ್ ಹಾಗೂ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸವಿತಾ ಡಿ ಅವರಿಗೆ ಧನ್ಯವಾದ ಹೇಳಲೇಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ಸಂಚಿಕೆಯ ವಿಶೇಷ. ಇದೇ ರೀತಿ ಹಲವಾರು ನೈಜ ಹಾಗೂ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ನೋಡಲು ನಮ್ಮ ಫ್ಯಾಕ್ಟ್ ಫೈಂಡರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ಸುದ್ದಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.